ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವ್ರು ಹೇಳ್ತಿರೋದು ನಿಜ, ಆದ್ರೆ ಫುಲ್ ಮ್ಯಾಟ್ರ್ ಏನಂತ ನಾನು ಹೇಳ್ತೀನಿ. ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡೋಕ್ಕೆ? ಸರ್ ಆಕ್ಚುಲಿ ಇವ್ರ ಮನೆಯಲ್ಲಿ ಇವಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಪ್ರೆಷರ್ ಆಗ್ತಿದ್ದಾರೆ. ಆದ್ರೆ ಇವಳಿಗೆ ಆ ಮದುವೆ ಇಷ್ಟ ಇಲ್ಲ ಸರ್. ಮತ್ತೆ ನಾವಿಬ್ರು ಮದುವೆ ಆಗೋಕ್ಕೂ ಸ್ವಲ್ಪ ಟೈಮ್ ಬೇಕಲ್ವ ಸರ್. ಅದಕ್ಕೆ ಇವಳು ಮಮ್ಮಿದ ನಂಬರ್ ತಗೊಂಡು ಇವರಿಗೆ ಅಪರಿಚಿತ ವ್ಯಕ್ತಿ ತರ ಮೆಸೇಜ್ ಮಾಡಿ ಅವ್ರ ಹಾರ್ಟಿಗೆ ಕ್ಲೋಸ್ ಆಗೋ ತರ ಮಾಡ್ತಿದ್ದೆ ಸರ್. ಆ ಹೊತ್ತಿಗೆ ನಾನು ಅಪರಿಚಿತರು ಅಂತ ಒಂದು ಸಿನಿಮಾ ನೋಡಿದೆ ಸರ್. ಅದರಲ್ಲಿ ಹೀರೋ ಹೀರೋಯಿನ್ ಮದುವೆ ಆಗೋಕ್ಕೆ ಅವ್ರ ಮಮ್ಮಿ ಡ್ಯಾಡಿಗೆ ಲವ್ ಲೆಟರ್ ಹಾಕ್ತಾರೆ. ಅದೇ ತರ ನಿಮ್ಮ ಮಗಳನ್ನ ನನಗೆ ಕೊಡಿ ಅಂತ ನಾನು ಇವ್ರ ಮಮ್ಮಿಗೆ ಲೆಟರ್ ಹಾಕಿದೆ ಸರ್. ಇದು ತಪ್ಪ ಸರ್? ಅಬ್ಬಾ ದೇವ್ರೆ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಷ್ಟು ಬೇಜಾರಲ್ಲಿ ದೇಜೆ ನಕ್ಬಿಟ್ರಲ್ಲ, ನನ್ಗೆ ಇವಾಗ ಸಮಾಧಾನ ಆಯ್ತು. ಥ್ಯಾಂಕ್ ಯು ವಿಶ್ವರೂಪ್. ಯಾಕೆ ಇವ್ರ ಮಮ್ಮಿಗೆ ಲವ್ ಲೆಟರ್ ಬರ್ದಿದ್ದಕ್ಕ? ಅಲ್ಲ, ನಿಮ್ಮಿಂದ ಇವ್ರು ನಕ್ರಲ್ಲ ಅದಕ್ಕೆ. ಇಲ್ಲ, ಬರ್ತೀನಿ. ವಿಶ್ವರೂಪ್, come with me. ಸಿಕ್ಕಾಕೊಂಡಿಲ್ಲ ನಿಜ, ಆದರೆ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೆ. ಎಲ್ಲ ಅಲ್ಲಿಲ್ಲ ಬಂದು ಹಾಳು ಮಾಡಿದ್ಲು. ಪಾಪ ಸರ್, ಹೀಗಾಗಬಾರ್ದಾಗಿತ್ತು. ನೀವು ಮಾಡಿದ ಐಡಿಯಾ ಎಲ್ಲ ನುಚ್ಚು ನೂರಾಗೋಯ್ತಲ್ಲ ಸರ್. ಸರ್, ನನಗಂತೂ ನಿಮ್ಗೆ ಏನಾಗ್ಬಿಡುತ್ತೋ ಏನೋ ಅಂತ ಭಯ ಶುರು ಆಗ್ಬಿಟ್ಟಿತ್ತು. ದೇವ್ರ ದೊಡ್ಡವನು ನಿಮ್ಮ ಜೊತೆ ಇದ್ದಾನೆ ಸರ್, ಅದಕ್ಕೆ ನಿಮ್ಗೇನೂ ಆಗಲಿಲ್ಲ. ಇಂಥ ಸೋಲು ಆಗಬಾರ್ದಾಗಿತ್ತು. ಏಜಾಗಿ ಯಾರು ಧಿಕ್ಕಾರ ಹಾಕಿದ್ರೋ ಅವರಿಂದಾನೆ ಜಯಕಾರ ಕುಗ್ಸ್ಕೊಂಡ್ಬಿಟ್ಟ. ಇದೆಲ್ಲ ಅಲ್ಲಿಲ್ಲ ಇಂದ. ಯಾಕೆ ಸರ್, ನೀವು ಸರಿಯಾಗಿ ನೋಡ್ಕೊಂಡಿರ್ಲಿಲ್ವಾ? ಪ್ರಾರ್ಥನಾ, ನಾ ಎಲ್ಲ ಸರಿಯಾಗಿ ನೋಡ್ಕೊಂಡಿದ್ದೆ, ಆದರೆ ಡ್ರೈವರ್ ವಿಷಯದಲ್ಲಿ ಎಡುಬಿಟ್ಟೆ. ಲೀಲಾಗ ಅಲ್ಲಿವರೆಗೂ ಹೋಗೋಕೆ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೇ ಸರ್ ನಾನು ಹೇಳೋಕೆ ಬಂದಿದ್ದು. ಆ್ಯಕ್ಚುಲಿ ನಿಮ್ಮ ತಪ್ಪೇನು ಗೊತ್ತಾ, ಎದುರಾಳಿನ ನೀವು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀರಾ. ಅವ್ರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕೆ ಹೋಗಲ್ಲ ಸರ್. ಇನ್ಮೇಲೆ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಹಾಂ ಸರ್, ಇನ್ಮೇಲೆ ತಿದ್ಕೊಳ್ಳಿ. ನಿಮ್ಮ ಎದುರಾಳಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡಿ. ಆಗ ಸಕ್ಸಸ್ ಸಿಕ್ಕರೂ ಸಿಗ್ಬಹುದು. ಎಸ್ ಅನ್ನಲೇಬೇಕು ಸರ್. ಇಲ್ಲಾಂದರೆ ನಿಮ್ಮ ಎದುರಾಳಿಯಿಂದನೇ ಸೋತು ನಿಂತ ಜಾಗದಲ್ಲೇ ಮಣ್ಣಾಗ್ಬೋದು. ತನ್ನ ತಾಳಿ ನುಡಿಸ್ಕೊಳ್ಳೋದಕ್ಕೆ, ತನಗೆ ತಾಳಿ ಕಟ್ಟಿದವನ್ನ ನುಡಿಸ್ಕೊಳ್ಳೋದಕ್ಕೆ ಎಷ್ಟೊಂದು ತ್ಯಾಗ ಮಾಡ್ತಿದ್ದಾಳೆ. ಆದರೆ ತಾಳಿ ಕಟ್ಟಿದವನು ಇವಳನ್ನ ತನ್ನ ಜೀವನದಲ್ಲಿ ಉಳಿಸ್ಕೊತಾ ಇಲ್ಲ. ಅಲ್ಲಿಲ್ಲ. ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋದೆಲ್ಲ ಮುಗ್ದು ಹೋಯ್ತಲ್ಲ. ಯೋಚನೆಗಳು ಮುಗಿಯಲ್ಲ. ಯೋಚನೆಗಳು ಮುಗಿದಿದ್ದ ದಿನ ಮನುಷ್ಯನ ಜೀವನನೇ ಮುಗಿದೋಗುತ್ತೆ. ಅವುಗಳಿರುತ್ತೆ, ಒಂದಾದ್ಮೇಲೆ ಒಂದಾಗಿ ಬರುತ್ತೆ. ನೀವು ಯೋಚನೆ ಮಾಡಿಬಿಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ಅತಿಯಾಗಿ ಯೋಚನೆ ಮಾಡಬೇಡಿ. ನೋಡಿ, ನಾನು ಗಸಗಸೆ ಪಾಯಸ ತಂದಿದ್ದೀನಿ. ಗಸಗಸೆ ಪಾಯಸ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವು ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವಾಗ ಬೆಚ್ಚಗಿರೋ ಗಸಗಸೆ ಪಾಯಸ ಕುಡಿದು ಆರಾಮಾಗಿ ನಿದ್ದೆ ಮಾಡಿ. ತಣ್ಣಗಾದರೆ ಮಜಾ ಇರಲ್ಲ ರೀ. ಬೇಗ ಕುಡಿದು ರೆಸ್ಟ್ ಮಾಡಿ. ಇಲ್ಲ, ಏನಾದರೂ ಬೇಕಿತ್ತಾ ರೀ? ಬೇಕು ಅಂತಲ್ಲ, ಏನೋ ಕೇಳಬೇಕಾಗಿತ್ತು. ಏನು ಕೇಳಿ? ಅಮ್ಮ ಹೇಳಿದ್ದು ಕೇಳಿಸ್ತಾ ನಿಂಗೆ? ಅಜ್ಜಿ ಹೇಳಿದ್ದ? ಏನು ಹೇಳಿ? ತನ್ನ ತಾಳಿ ನುಡಿಸ್ಕೊಳ್ಳೋದಕ್ಕೆ, ತನಗೆ ತಾಳಿ ಕಟ್ಟಿದವನ್ನ ನುಡಿಸ್ಕೊಳ್ಳೋದಕ್ಕೆ ಎಷ್ಟೊಂದು ತ್ಯಾಗ ಮಾಡ್ತಿದ್ದಾಳೆ. ಆದರೆ ತಾಳಿ ಕಟ್ಟಿದವನು ಇವಳನ್ನ ತನ್ನ ಜೀವನದಲ್ಲಿ ಉಳಿಸ್ಕೊತಾ ಇಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಆ ದೇವ್ರಿಗೆ ಗೊತ್ತು. ಅದೆಲ್ಲ ಯೋಚನೆ ಮಾಡೋ ವಿಷಯನೇ ಅಲ್ಲ. ನೀವು ಸುಮ್ಮನೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಿದ್ಯಾ? ಅದರಲ್ಲೇನಿದೆ, ಅಜ್ಜಿ ಆಗಾಗ ಏನೇನೋ ಹೇಳ್ತಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತಾ?
ಲೀಲಾ, ನಿನಗೆ ನೋವಾಗಿದ್ರೆ, ಹರ್ಟ್ ಆಗಿದ್ರೆ ನನ್ನ ಹತ್ರ ಹೇಳ್ಕೊ. ಒಳಗಡೆ ನೋವಿದ್ರು ಯಾವಾಗಲೂ ಖುಷಿಯಾಗೇ ಇರ್ತೀನಿ ಅಂತ ತೋರಿಸ್ಕೋಬೇಡ. ಈಗ ನನ್ನನ್ನೇ ನೋಡು, ನನಗೇನೇ ಫೀಲಿಂಗ್ಸ್ ಇದೋ ತೋರಿಸ್ಕೊಳಲ್ವಾ? ಹಾಗೆ ನೀನು ತೋರಿಸ್ಕೊಂಬಿಡು, ಒಳ್ಳೇದದು. ಅದು ಹಾಗಲ್ಲ ರೀ, ಮೊದಲೆಲ್ಲ ಎಡ್ವರ್ಟ್ ಮಾಡಿಕೊಂಡು ಚಿಕ್ಕ ಮಗು ಥರ ಆಡ್ತಿದ್ದೆ. ಆದರೆ ಇವಾಗ ಟೈಮ್ ಬದಲಾಗಿದೆ, ಆ ಥರ ಎಲ್ಲ ಆಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಟೈಮು ಬದಲಾಗಿದೆ. ನಾನು ಮುಂಚೆ ಸ್ಟ್ರಿಕ್ಟ್ ಆಗಿದ್ದೆ, ಬಟ್ ಈಗ ನನ್ನ ಜೀವನದಲ್ಲೂ ಒಂದು ಸಣ್ಣ ಬದಲಾವಣೆ ಇದೆ. ಅದೆಲ್ಲ ಬಿಟ್ಬಿಡಿ, ಬೆಳಗ್ಗೆ ಮಾತಾಡೋಣ. ಗಸಗಸೆ ಪಾಯಸ ಬೆಚ್ಚಗಿದ್ದಾಗೆ ಕುಡಿಬೇಕು, ಕುಡಿದು ಮಲ್ಕೊಳ್ಳಿ. ಲೀಲಾ, ನನಗೆ ಉತ್ತರ ಬೇಕು. ನಿನಗೆ ನೋವು ಆಗದೇ ಇಲ್ವ ಲೀಲಾ? ಇಲ್ಲಪ್ಪ, ನನ್ನ ಮೇಲೆ ಆಣೆ, ನಾನು ತುಂಬ ಖುಷಿಯಾಗಿದ್ದೀನಿ, ನನಗೇನೂ ಆಗಿಲ್ಲ. ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ, ಉತ್ತರ ಕೊಡ್ತೀರಾ? ನಿಮ್ಮ ಪ್ರಕಾರ ನಾನು ಯಾರು ನಿಮಗೆ? ಸರ್ ಯಾಕೆ ಸರ್ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ನಾನು ಇನ್ನೂ ಮಾತೇ ಮುಗಿಸಿಲ್ಲ. ಒಂದು ನಿಮಿಷ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿ. ಪ್ರಾರ್ಥನಾ, ನಾ ಮೊದಲೇ ಟೆನ್ಷನಲ್ಲಿದ್ದೀನಿ. ಅದೇನು ಹೇಳಬೇಕು ಪೂರ್ತಿಯಾಗಿ ಹೇಳು. ಸರ್ ಹೇಳ್ತೀನಿ, ನೀವು ಸ್ವಲ್ಪ ಕೂಲಾಗಿ. ಹೇಳು ಒಂದೇ. ಅದೇನು ಗೊತ್ತಾ ಸರ್, ನೀವು ಮನೆಯಲ್ಲೇ ಸಾಕ್ಕೊಂಡು ಅದಕ್ಕೆ ಬಿಸ್ಕೆಟ್ ಹಾಕ್ಕೊಂಡು ತಲೆ ಸವರಿಸ್ಕೊಂಡು ನೀವೇ ಸಾಕಿದ ನಾಯಿ ಅಂತ ಅಂದ್ಕೊಂಡಿರ್ತೀರ. ಅದನ್ನ ಇಟ್ಕೊಂಡು ಬೇಟೆ ಕೂಡ ಆಡ್ಬೋದು, ಕಷ್ಟ ಕಾಲದಲ್ಲಿ ಅದರಿಂದ ಸೇವ್ ಕೂಡ ಆಗ್ಬೋದು ಅಂತ ಅಂದ್ಕೊಂಡಿರ್ತೀರ. ಆದರೆ ಅದು ನಾಯೆಲ್ಲ ವಿಷ ಸರ್ಪ ಅಂತ ಗೊತ್ತಾಗೋದ್ರೊಳಗೆ ಅದು ಆಲ್ರೆಡಿ ಕಚ್ಚಿ ನಿಮ್ಮ ಬಾಯಲ್ಲಿ ನೊರೆ ಬರ್ತಾ ಇರುತ್ತೆ. ಹೌದು, ಅವಳನ್ನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ನಾ ಹೇಳ್ದಂಗೆ ಕೇಳಿಕೊಂಡು ಬಾಲ್ ಅಲ್ಲಾಡ್ಸ್ಕೊಂಡಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಅವಳು ಬೇರೆ ಲೆವೆಲಲ್ಲೇ ಇದ್ದಾಳೆ. ಇನ್ಮೇಲೆ ಎಲ್ಲ ವಿಷಯ ಸೀರಿಯಸ್ ಆಗಿ ತೊಗೊಳೋದಷ್ಟೇ ಅಲ್ಲ, ಅವಳಿಗೊಂದು ಗತಿ ಕಾಣಿಸಿದ್ರೇ ಈ ಜನ ಮುಟ್ಟೋಕ್ಕಾಗೋದು. ಅವಳು ಇರೋವರೆಗೂ ಈ ಜನ ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ರೈಟ್ ಪ್ರಾರ್ಥನಾ, ಯು ಆರ್ ರೈಟ್. ನೀನು ಸೀರಿಯಸ್ ಆಗಿ ತಗೋಬೇಕಾಗಿರೋದು ನನ್ನನ್ನು. ದುರ್ಗಾ ಹತ್ರ ಹೇಳಿದ ಒಂದೇ ಒಂದು ಮಾತು, ಅದನ್ನು ನೀನು ಯಾಕೆ ಹೇಳಿದೆ, ಅದ್ರ ಹಿಂದೆ ಏನು ರೀಸನ್ ಇತ್ತು, ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇವಾಗ ನಾನು ಕೊಡ್ತಿರೋ ರಿಯಾಕ್ಷನ್ನು ಜಸ್ಟ್ ಆ ಡೈಲಾಗಷ್ಟೇ. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಆದರೆ ನನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ಈ ಮನೆಗೆ ನೀನು ಕೆಲವು ದಿನಗಳ ಗೆಳೆಯ ಆಗಿ ಉಳ್ಕೊಳ್ತೀಯ. ಯೋಚನೆ ಮಾಡು. ನಿನ್ನ ಮಾತಿನ ಬಗ್ಗೆ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.